ನಮಸ್ಕಾರ ಎಲ್ರಿಗೂ. ಚೆಸ್ ಬೇಸ್ ಇಂಡಿಯಾ ಕನ್ನಡಕ್ಕೆ ಸ್ವಾಗತ. ಸೊ ನನ್ನ ಹೆಸರು ಶಶಾಂಕ್ ಅಂತ. ಸೊ ಇವತ್ತು ನಮ್ಮ ಜೊತೆ ಒಬ್ಬ ಇಂಟ್ರೆಸ್ಟಿಂಗ್ ಆಗಿರೋ ಅತಿಥಿ ಇದ್ದಾರೆ. ಇವರು ಒಂದು ಕರ್ನಾಟಕದ ಹೆಮ್ಮೆ ಅಂತ ಹೇಳ್ಬೋದು. ಕರ್ನಾಟಕದ ಮೊದಲ ವುಮೆನ್ ಗ್ರ್ಯಾಂಡ್ ಮಾಸ್ಟರ್ ಈಶಾ ಶರ್ಮಾ ಅವರಿದ್ದಾರೆ. ಈಶಾ ಶರ್ಮಾ ಅವರಿಗೆ ಸ್ವಾಗತ. ಸೊ ಮೊದಲಿಗೆ ಹೇಗೆ ಅನ್ನಿಸ್ತಾ ಇದೆ ಈ ಫೀಲಿಂಗು? ಯಾಕಂದರೆ ಕರ್ನಾಟಕದ ಮೊದಲ WGM ಅನ್ನೋ ಅಚ್ಚು ನಿಮ್ಮ ಹೆಸರಲ್ಲಿದೆ. ಇವಾಗ ಮುಂದೆ ತುಂಬ ಜನ ಬರ್ಬೋದು, ಬಟ್ ಫಸ್ಟ್ WGM ನೀವೇ ಅಂತ ಇರುತ್ತೆ. ಸೊ ಆ ಫೀಲಿಂಗ್ ಹೇಗಿದೆ? ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ. ನಾನು ಒಂದು ಗುರಿ ಇಟ್ಕೊಂಡು ತುಂಬಾ ಸಮಯದ ಟ್ರೈ ಮಾಡ್ತಾ ಇದ್ದೆ, ಅದು ಆಯ್ತು ಅಂತ ತುಂಬಾ ಖುಷಿ ಆಗ್ತಾ ಇದೆ. ಓಕೆ ಓಕೆ. ಸೊ ಯಾರು ನಿಮಗೆ ಇದಕ್ಕೆಲ್ಲ ತುಂಬ ಸಪೋರ್ಟ್ ಮಾಡಿದ್ದು ಈ ಒಂದು ಅಚೀವ್ಮೆಂಟ್ಗೆ? ನಂದು ಪ್ಯಾರೆಂಟ್ಸ್ ನನ್ನ ಚೆಸ್ಸಿಗೆ ಅಂತ ತುಂಬಾ ಸಪೋರ್ಟ್ ಮಾಡಿದ್ ನನ್ನ ಪ್ಯಾರೆಂಟ್ಸ್. ನನ್ನ ಅಮ್ಮ ಎಕ್ಸ್ಪೆಷಲಿ ನನ್ನ ಜೊತೆಗೆ ತುಂಬಾ ಎಲ್ಲಾ ಟೂರ್ನಮೆಂಟ್ಸ್ಗೆ ಸಹ ಬರ್ತಾ ಇದ್ಲ ಅವಳು. ಸೊ ಅವರೇ ನನ್ನ ಬಿಗ್ಗೆಸ್ಟ್ ಸಪೋರ್ಟರ್ಸ್. ಸೊ ಆಮೇಲೆ ನಿಮ್ಮ ಬೆಟರ್ ಹಾಫ್ ಅವರು ಕೂಡ ಇದ್ದಾರೆ, ಶರಣ್ ರಾವ್ ಅವರು. ಹೌದು. ಸೊ ಇತ್ತೀಚೆಗೆ ನನ್ನ ಮದ್ವೆ ಆಯ್ತು. ಆಮೇಲೆ ಅವ್ರದ್ದು ಏನ್ ಕಡಿಮೆ ಇಲ್ಲ, ಅವರು ನನ್ನ ಚೆಸ್ಸಿಗೆ ಅಂತ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನನ್ನ ಸೊ ಅವರು ಇಂಟರ್ನ್ಯಾಷನಲ್ ಮಾಸ್ಟರ್ ಇದ್ದಾರೆ. ಸೊ ನೀವು ಆಡ್ತಾ ಇರ್ತೀರಾ ಮನೆಯಲ್ಲಿ? ಹೌದಾ, ಮದ್ವೆ ಆದ್ಮೇಲೆ ಅಂತೂ ಆಡ್ತಾನೆ ಇರ್ತೇವೆ. ಯಾವ್ದಾದ್ರು ಮೇಜರ್ ಟೂರ್ನಮೆಂಟ್ಸ್ ಅಲ್ಲಿ ಒಬ್ರಿಗೊಬ್ರು ಮುಖಾಮುಖಿ ಆಗಿದ್ದೀರಾ? ಹೌದು, ಆಕ್ಚುಲಿ ನಾವು ಸದ್ಯದಲ್ಲಿ ಆಡಿದ ಎಲ್ಲಾ ಟೂರ್ನಮೆಂಟ್ಸ್ ಅಲ್ಲಿ ನಾವು ಮುಖಾಮುಖಿ ಆಗಿದ್ದೇವೆ. ಅದು ಗೆದ್ದಿದ್ದೀರಾ, ಅವ್ರು ಗೆದ್ದಿದ್ದಾರಾ ಅಥವಾ ಡ್ರಾ ಆಗಿದೆಯಾ? ತುಂಬಾ ಡ್ರಾ ಕೆಲವಾಗಿದೆ, ಅವರು ಕೆಲವು ಗೆದ್ದಿದ್ದಾರೆ. ಓಕೆ ಓಕೆ ಓಕೆ. ಇದು ಒಂದು ಒಳ್ಳೆಯ ವಿಷಯ. ಮನೆಯಲ್ಲಿ ಗಂಡ ಹೆಂಡತಿ ಇಬ್ರು ಚೆಸ್ ಪ್ಲೇಯರ್ಸ್ ಇದ್ರೆ. ಆಮೇಲೆ ನಮ್ಮ ಪ್ರಕಾರ ನೀವು ಸ್ಟ್ರಾಂಗೆಸ್ಟ್ ಚೆಸ್ ಕಪಲ್ ಇರ್ಬೋದು ಅನ್ಸುತ್ತೆ ಕರ್ನಾಟಕದಲ್ಲಿ. ಸೊ ಕರ್ನಾಟಕದಲ್ಲಿ ಚೆಸ್ ಕಪಲ್ಸ್ ಅಂತ ಯಾರು ಇಲ್ಲ ಅನ್ಕೋತೀನಿ. ಓಕೆ ಓಕೆ. ಟೈಟಲ್ ಪ್ಲೇಯರ್ಸ್ ಯಾರು ಇಲ್ಲ. ಓಕೆ. ಮತ್ತು ನಿಮಗೆ ಹೇಗೆ ನೀವು ಶುರು ಮಾಡಿರೋದು ಚೆಸ್ಸು? ನಿಮ್ಮ ಚೈಲ್ಡ್ಹುಡ್ಡಿಂದ ಯಾವ ಥರ ನಾನು ಚೆಸ್ ಕರಿಯರ್ ಮಾಡ್ಕೋಬೇಕು ಅಂತ ಯಾವ ಥರ ನಿಮಗೆ ಯಾವಾಗಿಂದ ಗೊತ್ತಾಯಿತು? ನಾನು ನಂದು ಫಸ್ಟ್ ಫಿಡೆ ಟೂರ್ನಮೆಂಟ್ ಆಡಿದಾಗ್ಲೇನೆ ನಂಗೆ ರೇಟಿಂಗ್ ಬಂತು. ಸೊ ಅದರಿಂದಾಗಿ ನನ್ನ ಅಮ್ಮನಿಗೆ ಒಂದು ಬೇರೆಯವ್ರು ಸಹ ಹೇಳ್ತಾ ಇದ್ರು ಇವಳಿಗೆ ಟ್ಯಾಲೆಂಟ್ ಇದೆ ಆಡಿಸಿ ಅಂತ. ಆವಾಗದಿಂದ ಅಮ್ಮ ಸಹ ಡಿಸೈಡ್ ಮಾಡಿದ್ಲು, ಓಕೆ ಇವಳಿಗೆ ಇಂಟ್ರೆಸ್ಟ್ ಸಹ ಇದೆ, ಚೆಸ್ ಅಲ್ಲಿ ಮುಂದುವರಿಸುವ ಅಂತ. ಆಮೇಲೆ ನನ್ಗೆ ಅಚೀವ್ಮೆಂಟ್ಸ್ ಬಂದ ಹಾಗೆ ನನ್ಗೆ ಸಹ ಒಂದು ತುಂಬಾ ಇಂಟ್ರೆಸ್ಟ್ ಬರ್ತಾ ಇತ್ತು. ನಂಗೆ ಅಪರ್ಚುನಿಟೀಸ್ ಸಹ ಬರ್ತಾ ಇತ್ತು ಒಳ್ಳೆ ಒಳ್ಳೆ ಟೂರ್ನಮೆಂಟ್ ಆಡುದು. ಸೊ ಅದು ಆಟೋಮೆಟಿಕಲಿ ನನ್ಗೆ ಮೋಟಿವೇಟ್ ಮಾಡ್ತು. ಹೌದು. ಓಕೆ ಓಕೆ. ಸೊ ನೀವು ಈ ಯಂಗ್ಸ್ಟರ್ಸಿಗೆ, ಸ್ಪೆಷಲಿ ಹೆಣ್ಮಕ್ಳಿಗೆ ಚೆಸ್ಸಲ್ಲಿ ಯಾರು ಎಂಟರ್ ಆಗ್ತಾ ಇರ್ತಾರೆ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಕೆಲವೊಬ್ಬರು ತುಂಬ ಚೆಸ್ಸಲ್ಲಿ ಏನೂ ಇಲ್ಲ, ಅದು ಏನಕ್ಕೆ ಆಡಬೇಕು, ಅಷ್ಟೊಂದು ಇದು ಇಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಚೆಸ್ಸಿಂದ ಏನು ಕಲಿಬೋದು ಲೈಫಲ್ಲಿ ಕೂಡ? ಈಗ ಹೆಣ್ಮಕ್ಳಿಗೆ ಆಕ್ಚುಲಿ ಕಂಪೇರ್ ಟು ಬಾಯ್ಸ್ ತುಂಬಾ ಅಪರ್ಚುನಿಟೀಸ್ ಇದೆ. ಯಾಕೆಂತ ಹೇಳಿದ್ರೆ ಆಲ್ರೆಡಿ ಬಾಯ್ಸ್ ಅಲ್ಲಿ ತುಂಬಾ ಕಾಂಪಿಟೇಷನ್ ಇದೆ. ಅವ್ರೀಗ ಗ್ರ್ಯಾಂಡ್ ಮಾಸ್ಟರ್ ಆದ್ರೂನು ಅವರು ದೇ ವಿಲ್ ಬಿ ಒನ್ ಅಮಾಂಗ್ ಮೆನಿ. ಬಟ್ ಈಗ ನಾನು ವುಮೆನ್ ಗ್ರ್ಯಾಂಡ್ ಮಾಸ್ಟರ್ ಆದ್ಮೇಲೆ ಐ ಆಮ್ ಒನ್ ಅಮಾಂಗ್ 27, ವಿಚ್ ಇಸ್ ರೈಟ್. ಸೊ ಇಟ್ ಈಸ್ ಅ ವೆರಿ ಯುನೀಕ್ ಥಿಂಗ್ ಚೆಸ್ ಇದು ಫಾರ್ ಗರ್ಲ್ಸ್. ಆಲ್ಸೋ ಈಗ ಹುಡುಗಿಯರಿಗೆ ಸ್ಪೋರ್ಟ್ಸ್ ಯಾವ್ದು ಚೂಸ್ ಮಾಡುದು ಅಂತ ಇರುವಾಗ ಚೆಸ್ ಇಸ್ ಆಕ್ಚುಲಿ ಅ ವೆರಿ ಬೆಸ್ಟ್ ಥಿಂಗ್ ಫಾರ್ ಗರ್ಲ್ಸ್. ಯಾಕೆಂತ ಹೇಳಿದ್ರೆ ನಿಮ್ಗೆ ಟ್ರಾವೆಲ್ ಮತ್ತೆ ಟ್ರಾವೆಲ್ ಓನ್ಲಿ ಇರೋದು ಒಂದು ಅಡ್ಡತಡೆ ಅಂತ ಹೇಳುದಾದ್ರೆ. ಯಾಕೆಂತ ಹೇಳಿದ್ರೆ ನಿಮ್ಗೆ ಕೂತ್ಕೊಂಡು ಆಡುವ ಗೇಮ್, ಯು ಕ್ಯಾನ್ ಕಾಂಪೀಟ್ ವಿತ್ ಬಾಯ್ಸ್ ಆಸ್ ವೆಲ್. ಬೇರೆ ಏನ್ ಬೇಕು ನಿಮ್ಗೆ? ಲೈಕ್ ಓಕೆ ಓಕೆ. ಸೊ ಮುಂದೆ ನಿಮ್ಮದು ಪ್ಲ್ಯಾನ್ಸ್ ಏನಿದೆ? ಮುಂದೆ ಯಾವುದಾದ್ರೂ ಮೇಜರ್ ಟೂರ್ನಮೆಂಟ್ಸ್ ಬರ್ತಾ ಇದೆಯಾ ಮುಂದಿನ ವರ್ಷ ಅಥವಾ? ಸೊ ನೆಕ್ಸ್ಟ್ ನಾನು ವರ್ಲ್ಡ್ ರ್ಯಾಪಿಡ್ ಬ್ಲೇಡ್ಸ್ ಆಡ್ತಾ ಇದ್ದೇನೆ ನನ್ನ ಹಸ್ಬೆಂಡ್ ಜೊತೆಗೆ. ದಟ್ ಈಸ್ ದ ಮೇಜರ್ ಟೂರ್ನಮೆಂಟ್. ಓಕೆ ಓಕೆ. ಸೊ ಆಲ್ ದ ಬೆಸ್ಟ್ ಅಲ್ಲಿ ನಿಮಗೆ. ಥ್ಯಾಂಕ್ ಯು. ಓಕೆ ಓಕೆ. ಸೊ ನಿಮಗೆ ಕ್ವಿಕ್ಕಾಗಿ ಕೆಲವೊಂದು ರ್ಯಾಪಿಡ್ ಫೈರ್ ಕ್ವಶನ್ಸ್ ಕೇಳ್ತೀನಿ, ಹೇಳಬೇಕು. ಓಕೆ ಸರಿ. ಸೊ E4 or D4? E4. Bishop or knight? Bishop. Bishop. Classical or rapid blades? Rapid. Okay. Bangalore or Mangalore? Mangalore. But ಚೆಸ್ಸಿಗೆ ಬ್ಯಾಂಗ್ಳೂರ್ ಮೇ ಬಿ. ಓಕೆ ಓಕೆ. ನಿಮ್ಮದು ಅಕಾಡೆಮಿ ಕೂಡ ಇದೆ ಅಂತ ಕೇಳಿದೆ ನಿಮ್ಮ ಹಸ್ಬೆಂಡ್ ಅವ್ರದ್ದು. ನಿಮ್ಮದು ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ?
ಹೌದು, ನಾವು ರಾವ್ಸ್ ಚೆಸ್ ಕಾರ್ನರ್ ಅಂತ ಮಂಗಳೂರಲ್ಲಿ ಅಕಾಡೆಮಿ ಇದೆ ನಮ್ದು. 2 ಬ್ರಾಂಚ್ ಇದೆ, ವಿಜಯ್ ಅಂಡ್ ಲೇಡಿ ಹಿಲ್ ಅಲ್ಲಿ. ಓಕೆ. ಸೊ ಎರಡಕ್ಕೂ ನಾವು ಹೆಡ್ ಕೋಚಸ್ ಆಗಿ ವರ್ಕ್ ಮಾಡ್ತೇವೆ. ಸೊ ಆನ್ಲೈನ್ ಕೋಚಿಂಗ್ ಸಹ ಇದೆ, ಮೋಸ್ಟ್ಲಿ ಆನ್ಲೈನ್ ಶರಣ್ ಅವ್ರು ತಗೊಳ್ತಾರೆ ಓಕೆ. ಕೋಚಿಂಗ್. ನಾನು ಲೇಡಿ ಹಿಲ್ ಅಲ್ಲಿ ಹೆಡ್ ಕೋಚ್ ಆಗಿ ರೆಗ್ಯುಲರ್ ಕ್ಲಾಸಸ್ ತಗೊಳ್ತೇನೆ. ಆಮೇಲೆ ನಮ್ದು ಕರಿಕ್ಯುಲಮ್ಸ್ ನಾವೆಲ್ಲ ಸೆಲೆಕ್ಟ್ ಮಾಡಿರುವಂತದ್ದು. ಓಕೆ. ಈಗ ಸೊ ತುಂಬ ಗ್ರೇಟ್. ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಪ್ಲೇಯಿಂಗ್ ಆಸ್ ವೆಲ್ ಆಸ್ ಕೋಚಿಂಗು? ಸೊ ಆಕ್ಚುಲಿ ನಾನು ಈ ವರ್ಷ ಏಪ್ರಿಲ್ ಅಲ್ಲಿ ಮದ್ವೆ ಆದದ್ದು. ಅಲ್ಲಿ ತನಕ ನಾನು ಕೋಚಿಂಗ್ ಕಡೆಗೆ ಗಮನನೇ ಹರಿಸ್ಲಿಲ್ಲ. ಓನ್ಲಿ ಆಸ್ ಅ ಪ್ರೊಫೆಷನಲ್ ಪ್ಲೇಯರ್ ಐ ವಾಸ್ ಲುಕಿಂಗ್ ಎಟ್ ಚೆಸ್. ಬಟ್ ಆಫ್ಟರ್ ಮ್ಯಾರೇಜ್ ಇವರು ನಡೆಸ್ತಾ ಇದ್ದ ಕೋಚಿಂಗ್ ಇದಕ್ಕೆ ನಾನ್ ಸಹ ಜಾಯಿನ್ ಆಗಿ ಈ ಇಂಥದೊಂದು ಸೀನ್ಸ್ ನನ್ನ ಇದು ಪರ್ಸ್ಪೆಕ್ಟಿವ್ ಗೆ ಬಂದಿದೆ. ರನ್ನಿಂಗ್ ಅ ಬಿಸ್ನೆಸ್, ಟೀಚಿಂಗ್ ಪೀಪಲ್, ಇಂತರದ್ದೆಲ್ಲ. ಆಕ್ಚುಲಿ ಇಟ್ ಹ್ಯಾಸ್ ಬಿನ್ ಡಿಫಿಕಲ್ಟ್ ಟು ಮಲ್ಟಿ ಟಾಸ್ಕ್. ಯಾಕೆಂತ ಹೇಳಿದ್ರೆ ನನ್ನ ಚೆಸ್ ಅನ್ನು ನಾನು ನೋಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಬಟ್ ಸಮ್ಹೌ ಐ ಆಮ್ ಮ್ಯಾನೇಜಿಂಗ್ ವಿತ್ ದ ಹೆಲ್ಪ್ ಆಫ್ ಮೈ ಹಸ್ಬೆಂಡ್. ಓಕೆ. ಓಕೆ. ಸೊ ಮುಂದಿನ ಗುರಿ ಏನು ನಿಮ್ಮದು? ಮುಂದೆ IM, GM? ಸೊ ಇದು WGM is actually a very great title for a female player, right? Already ಒಂದು ಗ್ರ್ಯಾಂಡ್ ಮಾಸ್ಟರ್ ಅಂತ ಹೇಳ್ಕೊಳ್ಬಹುದು. ಸೊ ಇತ್ತೀಚೆಗೆ ಅದೇ ನಾನು ಹೇಳಿದಾಗೆ ನನ್ನ ಗಮನ ತುಂಬಾ ಬೇರೆ ಕಡೆ ಹರಿತಾ ಇದೆ. ಚೆಸ್ಸಿನಲ್ಲಿ ಬೇರೆಯವರಿಗೆ ಕಲಿಸುವಂತ ಒಂದು ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಜಾಸ್ತಿ ಮಕ್ಕಳಿಗೆ ಕಲಿಸಿದ ಹಾಗೆ ಫ್ಯೂಚರ್ ಗ್ರ್ಯಾಂಡ್ ಮಾಸ್ಟರ್ಸ್ ತುಂಬಾ ಬರ್ತಾರೆ. ಆ ಒಂದು ಗುರಿ ಹಿಡ್ಕೊಂಡು ನನ್ಗೆ ಮಕ್ಕಳಿಗೆ ಸಹ ಕಲಿಸ್ಬೇಕು ಅಂತ ನಂದು ಮುಂದಿನ ಉದ್ದೇಶ. ಓಕೆ. ತುಂಬ ಒಳ್ಳೆ ವಿಚಾರ. ನಿಮಗೆ ಇನ್ಸ್ಪಿರೇಷನ್ ಯಾರು ಚೆಸ್ಸಲ್ಲಿ, ಚೆಸ್ ಪ್ಲೇಯರ್ಸ್? ಹೂ ಇಸ್ ಯುವರ್ ಆಲ್ ಟೈಮ್? ನನ್ಗೆ ನಾನು ಯಾರು ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಲಿಲ್ಲ ಇಷ್ಟು ತನಕ. ಬಟ್ ಮೆನಿ ಪ್ಲೇಯರ್ಸ್ ಐ ಫೈಂಡ್ ವೆರಿ ಇನ್ಸ್ಪೈರಿಂಗ್. ಈಗ ನಾನು ಗುಕೇಶ್, ಅರ್ಜುನ್ ಅರಿಗೇಸಿ ಅವರನ್ನೆಲ್ಲ ನಾನು ಟೂರ್ನಮೆಂಟ್ಸ್ ಅಲ್ಲಿ ನಾನ್ ಆಡ್ತಿದ್ದಾಗ ನೋಡ್ತಾ ಇದ್ದೆ. ಅವ್ರದ್ದೊಂದು ಇಂಟ್ರೆಸ್ಟ್ ಇರುವಂತದ್ದು, ಅವರಿಗೆ ಒಂದು ಇಂಪ್ರೂವ್ ಮಾಡ್ಲಿಕ್ಕೆ ಇರುವ ಒಂದು ಇಂಟ್ರೆಸ್ಟ್ ಇದೆ ಅಲ್ಲ, ಅದೆಲ್ಲ ನೋಡ್ಕೊಂಡು ನಂಗೆ ತುಂಬಾ ಇನ್ಸ್ಪೈರ್ ಆಗಿತ್ತು. ಸೊ ಓಕೆ. ಓಕೆ. ಸೊ ತುಂಬ ಇತ್ತೀಚೆಗೆ ನಾನು ಸ್ಪೆಷಲಿ ಕೋವಿಡ್ ಆದಮೇಲೆ ನೋಡ್ತಾ ಇದ್ದೀನಿ, ಇಂಡಿಯಾ ತುಂಬ ಹೆಸರು ಮಾಡ್ತಾ ಇದೆ. ಸ್ಪೆಷಲಿ ನೀವು ರೀಸೆಂಟಾಗಿ ನೋಡಿರ್ಬೋದು, ದಿವ್ಯಾ ದೇಶ್ಮುಖ್ ಅವರು ಗೆದ್ದು ವರ್ಲ್ಡ್ ಕಪ್ ಗೆದ್ದರು. ಸೊ ನೀವು WGM ಆದ್ರಿ. ಸೊ ಮುಂದೆ ನೀವು ಕೂಡ GM ಆಗಿ ನೀವು ವರ್ಲ್ಡ್ ಕಪ್ ಗೆಲ್ಲಿ ಅಂತ ಆಶಿಸ್ತೀನಿ. ಸೊ ಇದೇ ಥರ ಎಲ್ರಿಗೂ ನೀವು ಪ್ರೋತ್ಸಾಹ ಕೊಡಿ. ಮುಂದೆ ಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಚೆಸ್ ಬೆಳೀಲಿ ಅನ್ನೋದು ನಮ್ಮ ಒಂದು ಆಶೀರ್ವಾದ, ನಮ್ಮ ಒಂದು ಬಯಕೆ ಕೂಡ. ಸೊ ಚೆಸ್ ಬೇಸ್ ಇಂಡಿಯಾ ಕನ್ನಡಕ್ಕೆ ಮಾತಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು.